ನ್ಯಾಯವಾದಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದನ್ನು ಖಂಡಿಸಿ ವಿಜಯಪುರ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಣ್ಣನ್ ವಕೀಲರು ಇವರ ಮೇಲೆ ನಡೆದ ಮತ್ತು ಅವರ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರನ್ನು ಮತ್ತು ಇಂತಹ ಹೀನ ಕೃತ್ಯಕ್ಕೆ ಸಹಕಾರ ಕೊಟ್ಟವರನ್ನು ದಂಡನೀಯವಾಗಿ ಶಿಕ್ಷಿಸಲು ಮತ್ತು ಕೃತ್ಯವನ್ನ ಖಂಡಿಸಿ ವಿಜಯಪುರ ನ್ಯಾಯವಾದಿಗಳ ಸಂಘವು ಉಗ್ರವಾಗಿ ಖಂಡಿಸುತ್ತಾ ದುರ್ಘಟನೆ ಬಗ್ಗೆ ಕಾರಣರಾದವರನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಶಶಿ ಆನ್ ಸ್ಪಾಟ್ ನ್ಯೂಸ್ ವಿಜಯಪುರ. ಮನವಿ ಪತ್ರ ಕೊಟ್ಬಿಟ್ಟು ಡಿಸಿ ಅವ್ರಿಗೆ ಏನೋ ಅಂತ ಹೇಳ್ಬಿಟ್ಟು ಡಿಸಿ ಅವರು ಕೊಟ್ಟು ಕಳಿಸ್ಬಿಡ್ತಾರೆ. ನಾವು ಸುಮ್ಮನೆ ಕುಂದಿದ್ರೆ ಮಾಡಲ್ಲ. ಇಲ್ಲಿಗೆ ಪ್ರಾರಂಭ ಆಯಿತು. ಇದು ಏನ್ರಿ ತಿಂಗಳಿಗೆ ಒಬ್ಬೊಬ್ಬರನ್ನ ಕೊಚ್ಚಿ ಹಾಕ್ತಾ ಇದಾರಲ್ರಿ ಸಿದ್ದರಾಮಯ್ಯ ಅವರೇ, ಏನು ಮಾಡ್ತಾ ಇದ್ದೀರಿ? ನಿಮ್ಮ ಸ್ಥಾನದ ಬಗ್ಗೆ ನಮಗೆ ತುಂಬ ಗೌರವ ಇದೆ. ದಯವಿಟ್ಟು ಶಾಂತರಾಗಿ ಕುಂತ್ಕೋಬೇಡ್ರಿ. ಶೀಘ್ರವಾದ ಒಂದು ಸ್ಟ್ರಾಂಗ್ ಆದ ಒಂದು ಕ್ರಮವನ್ನು ಕೈಗೊಳ್ರಿ. ನಮ್ಮ ಎಲ್ಲ ವಕೀಲರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಸಾಮೂಹಿಕವಾಗಿ ಕೇಳ್ತಾ ಇದ್ದೀನಿ, ಇದು ಮುಂದುವರಿಕೂಡದು. ಇದು ಅತ್ಯಂತ ಭೀಕರವಾದ ಒಂದು ಅನ್ಯಾಯ ನಡೀತಾ ಇದೆ. ಇಡೀ ದೇಶದಲ್ಲಿ ಮತ್ತೆಂತೂ ಇಂಥದ್ದು ಮರಿಕಳಿಸಬಾರದು. ನೋಡ್ರಿ, ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಡಾಕ್ಟರ್ಸ್ ಮೇಲೆ ಅಲ್ಲೇ, ಇಲ್ಲಿ ತಿಂಗಳಿಗೊಬ್ಬರನ್ನ ವಕೀಲರ ಮೇಲೆ ಅಲ್ಲೇ. ನೀವು ಒಂದು ಕೆಲಸ ಮಾಡಿರಿ, ಡಾಕ್ಟರ್ಸು ಮತ್ತು ವಕೀಲರನ್ನ ಇಬ್ಬರು ಹೈ ಸ್ಟೇಟಸ್ ಇರೋರು ಇಬ್ಬರದು ಕೂಡ ಒಂದು ಸ್ಟ್ರಾಂಗ್ ಕಾನೂನು ಮಾಡಿರಿ. ಒಂದು ಇಲ್ಲ ವಕೀಲರನ್ನ ಸೆಪರೇಟ್ ಕಾನೂನು ಮಾಡಿರಿ. ಒಂದು ಯಾವುದು ಮಾಡ್ತಾ ಇಲ್ಲ, ಕಣ್ಣೂರು ಸ್ವತಂತ್ರ ಮಾಡ್ತಾ ಇದ್ರಲ್ರಿ. ನಾವೇನು ಕಿವಿಯಲ್ಲಿ ಹೂ ಬಿಟ್ಟುಕೊಂಡಿದೆ ಏನ್ರಿ ಮುಖ್ಯಮಂತ್ರಿಗಳೇ? ಮಾಡ್ರಿ ಒಂದು ಸರಿಯಾದ ಕಾನೂನನ್ನು. ಇಲ್ಲಿ ಏನು ನಿಲ್ಸಲ್ಲ. ನಾವು ಇಲ್ಲಿಗೆ ಇನ್ನಿಂದ ಪ್ರಾರಂಭ ಮಾಡ್ತೀವಿ ಹೋರಾಟನ. ಇದು ಎಲ್ಲ ನಮ್ಮ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಸಾಮೂಹಿಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಮುಖ್ಯಮಂತ್ರಿಗಳು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮ ಹೊಟ್ಟೆ ಉರಿಸಬೇಡ್ರಿ. ಒಳ್ಳೆ ಕಾನೂನನ್ನು ಮಾಡಿರಿ. ಮುಂದೆ ಯಾವ ವಕೀಲರ ಮೇಲೆ ಇಂಥ ಹತ್ಯೆ ಆಗದಂಗೆ, ಅವಮಾನ ಆಗದಂಗೆ ಒಂದು ಸುಸಜ್ಜಿತವಾದ ಕಾನೂನನ್ನು, ಒಂದು ಅಚ್ಚುಕಟ್ಟಾದ ಕಾನೂನನ್ನು ಜಾರಿಯಾಗಿ ತೊಗೊಂಬರ್ರಿ. ಬಿಲ್ ಪಾಸ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡು ನಾವು ನಂಬಲ್ಲ. ವಿ ಆರ್ learned, we are highly sophisticated, educated advocates. Don't believe, we are not a fool. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು, ಎಲ್ಲ ವಕೀಲರ ಸಂಘದ ಅಧ್ಯಕ್ಷರು, ಡಿ ಸಿ ಬ್ರದರ್ ಅವರ ಪರವಾಗಿ, ಎಲ್ಲ ಕಮಿಟಿಯವರ ಪರವಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ವಿಜಯಪುರ ಜಿಲ್ಲಾ ಪರವಾಗಿ ಮತ್ತು ಎಲ್ಲ ರಾಜ್ಯದ ವಕೀಲರ ಪರವಾಗಿ ಅಚ್ಚುಕಟ್ಟಾದ ಕಾನೂನನ್ನು ತೊಗೊಂಡು ಬರ್ರಿ. ಮತ್ತು ದಕ್ಷಿಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು ಯಾವುದೂ ಭೇದ ಭಾವ ಮಾಡದೆ, ತಾರತಮ್ಯ ಮಾಡದೆ ಇದಕ್ಕೆ ಒಗ್ಗಟ್ಟಿನ ಹೋರಾಟ ಮಾಡೋಣ ಅಂತ ವಕೀಲರಿಗೆ ಈ ಮಾತನ್ನು ಹೇಳಿ ನನ್ನ ಮಾತನ್ನು ಎರಡು ಮುಗಿಸ್ತೇನೆ. ಜೈ ಹಿಂದ್. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.